ಇದು ಮೋಸ್ಟ್ ಅವೈಟೆಡ್ ಅಪ್ಕಮಿಂಗ್ ಮೂವಿ. ಲೋಕೇಶ್ ಕನಗರಾಜ್ ಅವರು ಬರೆದು ಡೈರೆಕ್ಟ್ ಮಾಡಿರುವಂತ ಮೂವಿ. ರಜನಿಕಾಂತ್ ಅವರು ಲೀಡ್ ರೋಲ್ ಆಗಿ ಈ ಮೂವಿನಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಕಳೆದ ವಾರದಲ್ಲಿ ಈ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿತ್ತು. ಯಾವ ಯಾವ ಸ್ಟಾರ್ ಗಳು ಈ ಸಿನಿಮಾದಲ್ಲಿ ಇದ್ದಾರೆ, ಯಾವ ಯಾವ ಕನ್ನಡದ ಸ್ಟಾರ್ ಗಳು ಈ ಮೂವಿನಲ್ಲಿ ನಟಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸಿನಿಮಾಗಳ ಟಿಕೆಟ್ ಪ್ರೈಸ್ 200 ಮೇಲೆ ದಾಟೋಂಗಿಲ್ಲ ಅಂತ ರೂಲ್ಸ್ ಬಂದಿತ್ತು. ಬಟ್ ಈ ಒಂದು ಮೂವಿಗೆ ಬುಕ್ ಮೈ ಶೋ ನಲ್ಲಿ 800ಕ್ಕಿಂತ ಮೇಲೆ ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿದೆ. ಅದೇನಕ್ಕೆ ಅನ್ನೋದನ್ನೆಲ್ಲ ನೋಡ್ಕೊಂಡ್ ಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. ಕೂಲಿ ಇದು ಈ ವರ್ಷದ ಮೊದಲ ಬಿಗ್ಗೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಪ್ಯಾನ್ ಇಂಡಿಯಾ ಸ್ಟಾರ್ಗಳು ಈ ಮೂವಿನಲ್ಲಿ ಇದ್ದಾರೆ. ಕನ್ನಡದ ಸ್ಯಾಂಡಲ್ವುಡ್ ಇಂದ ಉಪೇಂದ್ರ, ಹಾಗೆ ರಚಿತಾರಾಮ್ ಅವರು, ಟಾಲಿವುಡ್ ಇಂದ ನಾಗಾರ್ಜುನ್ ಅವರು, ಹಾಗೆ ಬಾಲಿವುಡ್ ಇಂದ ಅಮೀರ್ ಖಾನ್ ಅವರು, ಹಾಗೆ ಮಲಯಾಳಂನ ಮಾಲಿವುಡ್ ಇಂದ ಶೋಭಿನ್ ಶಹೀರ್ ಅವರು, ಇಷ್ಟೆಲ್ಲ ಸ್ಟಾರ್ಗಳು ಇರೋದು ಈ ಮೂವಿಗೆ ಒಂದು ಬಿಗ್ಗೆಸ್ಟ್ ಹೈಪ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ಲಾ ಲ್ಯಾಂಗ್ವೇಜಿನ ಸ್ಟಾರ್ಗಳು ಸಿನಿಮಾದಲ್ಲಿ ಇದ್ರೆ ಸಿನಿಮಾಗೆ ಒಂದು ಹೈಪ್ ಸಿಗುತ್ತೆ, ಹಾಗೆ ಕಲೆಕ್ಷನ್ ಮಾಡುತ್ತೆ ಅನ್ನೋ ಒಂದು ಟ್ರಿಕ್ಸ್ ಇಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಈ ಒಂದು ಟ್ರಿಕ್ಸ್ ನ ಕಳೆದ ಜೈಲರ್ ಮೂವಿನಲ್ಲಿ ಸಹ ಮಾಡಿದ್ರು. ಇದೇ ರೀತಿ ಇವಾಗ ಕೂಲಿ ಸಿನಿಮಾದಲ್ಲೂ ಮಾಡ್ತಾ ಇರೋದು ಎಲ್ಲರಿಗೂ ಕಾಣಿಸ್ತಾನೆ ಇದೆ. ಏನೇ ಆಗ್ಲಿ ನಮ್ಮ ಕನ್ನಡದ ಸ್ಟಾರ್ಗಳು ಉಪೇಂದ್ರ ಮತ್ತೆ ರಚಿತಾರಾಮ್ ಈ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬಾನೇ ಖುಷಿ ಕೊಡುತ್ತೆ. ಇನ್ನು ಟ್ರೈಲರ್ ನ ವಿಚಾರಕ್ಕೆ ಬಂದ್ರೆ ಕಳೆದ ವಾರದಲ್ಲಿ ರಿಲೀಸ್ ಆಗಿದ್ದ ಈ ಟ್ರೈಲರ್ ನಲ್ಲಿ ತುಂಬಾನೇ ಇಷ್ಟ ಆಗುವಂತ ಸೀನ್ಸ್ ಗಳು ಇದಾವೆ. ಟ್ರೈಲರ್ ನ ಸ್ಟಾರ್ಟ್ ಮಾಡ್ತಿದ್ದಂಗೆ ಸ್ವಲ್ಪ ಆವರೇಜ್ ಅನಿಸ್ತು. ಸ್ವಲ್ಪ ನೋಡ್ತಾ ಹೋಗ್ತಿದ್ದಂಗೆ ಆ ಸೀನ್ಸ್ ಗಳು ನೋಡ್ತಿದ್ದಂಗೆ ಇಷ್ಟೇನಾ ಅಂತ ಅನಿಸ್ತಾ ಹೋಗ್ತಾ ಇತ್ತು. ಸ್ಟೋರಿನ ಎಲ್ಲಿ ರಿವೀಲ್ ಮಾಡೋದಕ್ಕೆ ಹೋಗಿಲ್ಲ, ಹಾಗೆ ಕ್ಯಾರೆಕ್ಟರ್ ನ ಪರಿಚಯ ಮಾಡ್ತಾ ಹೋಗಿದ್ದಾರೆ. ಟ್ರೈಲರ್ ನಲ್ಲಿ ಹಿಂದೆನೆ ಎಲ್ಲಾ ಪರಿಚಯ ಮಾಡಿದ್ರು ಯಾರ್ಯಾರಿಗೆ ಯಾವ ಕ್ಯಾರೆಕ್ಟರ್ ಅಂತ. ಹಾಗೆ ಮಧ್ಯೆ ಉಪೇಂದ್ರ ಅವರ ಸೀನ್ಸ್ ಬರ್ತಾ ಇದೆ. ಸ್ವಲ್ಪ ಫ್ಲಾಶ್ ಬ್ಯಾಕ್ ಏನಾರ ಇರ್ಬೋದಾ ಇದರಲ್ಲಿ ಅಂತ ಫೀಲ್ ನ ಕೊಡ್ತಾ ಹೋಗ್ತಾ ಇತ್ತು. ಅವರ ಕ್ಯಾರೆಕ್ಟರ್ ಇಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಅನಿಸ್ತಾ ಹೋಗ್ತಾ ಇತ್ತು. ರಜನಿಕಾಂತ್ ಅವರ ಸ್ವ್ಯಾಗು ಮತ್ತೆ ಅವರ ಆಟಿಟ್ಯೂಡ್ ತುಂಬಾನೇ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಹಾಗೆ ಈ ಮೂವಿನಲ್ಲಿ ಸಹ ಅದೇ ರೀತಿ ಪರ್ಫಾರ್ಮೆನ್ಸ್ ನ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಇನ್ನೊಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದ್ರೆ ಈ ಸಿನಿಮಾದಲ್ಲಿ ಮ್ಯೂಸಿಕ್ ನ ಮಾಡಿರೋದು ಅನಿರುದ್ಧ್ ರವಿಚಂದ್ರನ್ ಅವರು. ಲೋಕೇಶ್ ಮತ್ತೆ ಅನಿರುದ್ಧ್ ಅವರ ಬಿಗ್ಗೆಸ್ಟ್ ಕಾಂಬೋನ ನೋಡ್ತಾ ಇದ್ರೆ ಈ ಹಿಂದೆ ಸಿನಿಮಾದಲ್ಲೆಲ್ಲ ನೋಡಿದೀವಿ ನಾವು ಕಾಂಬೋ ಯಾವ ರೀತಿ ವರ್ಕ್ ಆಗಿದೆ ಅಂತ. ಅದೇ ರೀತಿ ಈ ಸಿನಿಮಾದಲ್ಲೂ ವರ್ಕ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಅದರಲ್ಲೂ ರಜನಿಕಾಂತ್ ಅವರ ಸಿನಿಮಾಗೆ ಅನಿರುದ್ಧ್ ಅವರ ಬಿಜಿಎಂ ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳು ತುಂಬಾನೇ ಚೆನ್ನಾಗಿರುತ್ತೆ. ಅನಿರುದ್ಧ್ ಅವರ ಲೈನ್ಸ್ ಅಪ್ ನೋಡ್ತಾ ಇದ್ರೆ ಇಂಡಿಯನ್ ಸಿನಿಮಾದಲ್ಲಿ ಮ್ಯೂಸಿಕ್ ನಲ್ಲಿ ರೋಲ್ ಮಾಡ್ತಾ ಇದಾರೆ ಅಂತಾನೆ ಅನಿಸ್ತಾ ಇದೆ. ಟ್ರೈಲರ್ ನ ನೋಡ್ತಾ ಇದ್ದಂಗೆ ಲೋಕೇಶ್ ಅವರ LCUಗೆ ಇದು ಕನೆಕ್ಟ್ ಆಗುತ್ತಾ ಅಂತ ಫೀಲ್ ನ ಅನಿಸ್ತಾ ಇತ್ತು. ಬಟ್ ಲೋಕೇಶ್ ಅವರೇ ಇಲ್ಲಿ ಕನ್ಫರ್ಮ್ ಮಾಡಿದರೆ ಇದು ಯಾವುದೇ ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಕನೆಕ್ಟ್ ಆಗೋದಿಲ್ಲ ಅಂತ. ಬಟ್ ಇದೇ ರೀತಿ ಲಿಯೋ ಮೂವಿನಲ್ಲೂ ಸಹ ಇದೇ ರೀತಿ ಹೇಳಿದ್ರು. ಬಟ್ ಆ ಒಂದು ಲಾಸ್ಟ್ ನ ಸೀಕ್ವೆನ್ಸ್ ನ ಇಟ್ಟು LCUಗೆ ಕನೆಕ್ಟ್ ಮಾಡಿದ್ರು. ಈ ಮೂವಿನೂ ಅದೇ ರೀತಿ ಬರ್ಬೋದಾ ಅನ್ನೋ ಒಂದು ಕುತೂಹಲ ಅಂತೂ ಇದೆ. ಸಿನಿಮಾಗೆ ಕೊಟ್ಟಿರುವಂತ ಹೈಪ್ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಂಗ್ ಗಳು ಮಾಡಿರುವಂತ ಟ್ರೆಂಡ್ ಈ ಮೂವಿಗೆ ಒಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಸಿನಿಮಾ ಹಿಟ್ ಆಗ್ಬೇಕು ಅಂದ್ರೆ ಸಾಂಗ್ ಗಳು ಹಿಟ್ ಆಗ್ಬೇಕು. ಸಾಂಗ್ ಗಳು ಇವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗ್ ನಲ್ಲಿದೆ. ಆ ಮೋನಿಕಾ ಸಾಂಗ್ ಆಗಿರ್ಬೋದು, ಹಾಗೆ ಟೈಟಲ್ ಥೀಮ್ ಸಾಂಗ್ ಆಗಿರ್ಬೋದು, ಸಖತ್ ಸದ್ದು ಮಾಡಿದೆ ಅಂತಾನೆ ಹೇಳ್ಬೋದು. ಟ್ರೈಲರ್ ನ ನೋಡ್ತಿದ್ದಂಗೆ ಹಾಗೆ ಸಿನಿಮಾಗೆ ಹೈಪ್ ಕೊಟ್ಟಿರುವಂಗೆ ಈ ಮೂವಿ 1000 ಕೋಟಿ ಕಲೆಕ್ಷನ್ ನ ಮಾಡೋದ್ರಲ್ಲಿ ಯಾವುದೇ ಡೌಟ್ ಅಂತೂ ಕಾಣಿಸ್ತಾ ಇಲ್ಲ. ಮೂವಿ ಚೆನ್ನಾಗಿದ್ರೆ 1000 ಕೋಟಿ ಏನು 1500 ಕೋಟಿ ಸಹ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಯಾವುದೇ ಸಿನಿಮಾಗಳ ಟಿಕೆಟ್ ಪ್ರೈಸ್ 200 ರೂಪಾಯಿಗಿಂತ ಜಾಸ್ತಿ ದಾಟೋ ಹೋಗಿಲ್ಲ ಅಂತ ಇತ್ತು. ಬಟ್ ಬುಕ್ ಮೈ ಶೋ ನಲ್ಲಿ ನೋಡ್ತಾ ಇದ್ರೆ 800 ರೂಪಾಯಿ 1000 ರೂಪಾಯಿ ತನಕ ಟಿಕೆಟ್ ಪ್ರೈಸ್ ಹೋಗಿದೆ. ಇದು ಯಾಕೆ ಹೀಗೆ ಮಾಡ್ತಾ ಇದಾರೆ ಅನ್ನೋ ಒಂದು ರೀಸನ್ನೇ ಗೊತ್ತಾಗ್ತಾ ಇಲ್ಲ. ಕಳೆದ ಬಾರಿ ಸಹ ಪುಷ್ಪ 2 ಮೂವಿಗೆ ಸಹ 2000 ಆಗಿರ್ಬೋದು 2500 ಟಿಕೆಟ್ ಪ್ರೈಸ್ ದಾಟಿತ್ತು. ಅದೇ ರೀತಿ ಮೂವಿ ಸಹ ಕಲೆಕ್ಷನ್ ಮಾಡ್ತು 2000 ಕೋಟಿ. ಹೀಗೆ ಇದೇ ರೀತಿ 800 1000 ರೂಪಾಯಿ ಈಗ ಟಿಕೆಟ್ ಪ್ರೈಸ್ ನ ಜಾಸ್ತಿ ಮಾಡ್ತಾ ಹೋದ್ರೆ ಬಡ ಜನರು ಮಿಡಲ್ ಕ್ಲಾಸ್ ಪೀಪಲ್ ಸಿನಿಮಾ ನೋಡೋಕಂತೂ ತುಂಬಾನೇ ಕಷ್ಟ ಆಗುತ್ತೆ. ಹೀಗೆ ಟಿಕೆಟ್ ಪ್ರೈಸ್ ನ ಜಾಸ್ತಿ ಮಾಡ್ಕೊಂತ ಹೋದ್ರೆ 1000 ಕೋಟಿ ಏನು 1500 ಕೋಟಿ ಸಹ ಮಾಡುತ್ತೆ ಸಿನಿಮಾ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗಿಂತ ಬೇರೆ ಇಂಡಸ್ಟ್ರಿಯ ಸಿನಿಮಾಗಳು ಈ ಒಂದು ಕರ್ನಾಟಕದಲ್ಲಿ ಸದ್ ಮಾಡ್ತಾ ಇದೆ. ತುಂಬಾನೇ ಬೇಸರ ಆಗುವಂತ ಸುದ್ದಿ ಇದು. ನಿಮ್ಮ ಒಪಿನಿಯನ್ ಏನಿದೆ ಇದ್ರ ಬಗ್ಗೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಇದೇ ರೀತಿಯ ಕಂಟೆಂಟ್ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ